ನಮಸ್ತೆ ಗೆಳೆಯರೇ, JNR ಕ್ಲಾಸಸ್ಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ಜಗದೀಶ್ ಎನ್ ರಾಠೋಡ್. ಇವತ್ತೇನಪ್ಪ ಅಂತಂದರೆ ಇವತ್ತು ಬಹಳಷ್ಟು ಮುಖ್ಯವಾದಂಥ ವಿಷಯ ನಾವು ನಿಮ್ಮಂತೆ ತರ್ತಾ ಇದ್ದೀವಿ ಗೆಳೆಯರೆ. ಏನಪ್ಪ ಅಂತಂದರೆ HSTR ಒಂದು ಪರೀಕ್ಷೆಗೆ ಸಿಲೆಬಸ್ ಏನಿದೆ ಅನ್ನೋದು. ಹಾಗಾದರೆ ಈ ಸಿಲೆಬಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ ಗೆಳೆಯರೆ. ಈ HSTR ಸಿಲೆಬಸ್ ನೋಡಬೇಕಾದ್ರೆ ನಾವು ಮೊಟ್ಟ ಮೊದಲು ಏನು ನೋಡಬೇಕಾಗತ್ತಪ್ಪ ಅಂತಂದರೆ ಪರೀಕ್ಷಾ ವಿಧಾನ ಹೇಗಿರ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಲ್ವಾ. ಹಾಗಾದರೆ ಪರೀಕ್ಷಾ ವಿಧಾನ ಹೇಗಿರ್ತದಪ್ಪ ಅಂತಂದರೆ ಪೇಪರ್ 1 ಸಾಮಾನ್ಯ ಪತ್ರಿಕೆ ಅಂತ ಇರ್ತದೆ. ಈ ಪೇಪರ್ 1 ಸಾಮಾನ್ಯ ಪತ್ರಿಕೆಯಲ್ಲಿ ಒಟ್ಟು 100 ಪ್ರಶ್ನೆಗಳು ಇರ್ತವೆ ಗೆಳೆಯರೆ. ಹಾಗಾದರೆ ಈ 100 ಪ್ರಶ್ನೆ ಪತ್ರಿಕೆಯ ಒಂದು ಪತ್ರಿಕೆಯಲ್ಲಿ ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 100 ಅಂಕಗಳು ಇಲ್ಲೇ ಇರ್ತವೆ ಗೆಳೆಯರೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಪೇಪರ್ 2 ನಿರ್ದಿಷ್ಟ ಪತ್ರಿಕೆ. ಈ ಪೇಪರಲ್ಲಿಯೂ ಕೂಡ ಸೇಮ್ ಆಗಿರ್ತದೆ ಗೆಳೆಯರೆ. ಇಲ್ಲಿಯೂ ಕೂಡ 100 ಪ್ರಶ್ನೆಗಳು ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 100 ಅಂಕಗಳು ಇಲ್ಲೇ ಇರ್ತವೆ ಗೆಳೆಯರೆ. ಹಾಗಾದರೆ ಪೇಪರ್ 1 ಸಾಮಾನ್ಯ ಪತ್ರಿಕೆಯಲ್ಲಿ ಏನು ಸಿಲೆಬಸ್ ಇರ್ತದೆ ಅನ್ನೋದನ್ನು ನೋಡೋಣ. ಮತ್ತು ಆ ಸಿಲೆಬಸ್ ಯಾವ್ಯಾವ ಸಿಲೆಬಸ್ಸಕ್ಕೆ ಎಷ್ಟೆಷ್ಟು ಪ್ರಶ್ನೆಗಳು ಇರ್ತವೆ ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ಕೋಬೇಕಾಗ್ತದೆ. ಹಾಗಾದರೆ ಪೇಪರ್ 1 ಸಾಮಾನ್ಯ ಪತ್ರಿಕೆ, ಸಾಮಾನ್ಯ ಜ್ಞಾನ ಅನ್ನೋ ಒಂದು ಸಬ್ಜೆಕ್ಟ್ ಇರ್ತದೆ. ಇದಕ್ಕೆ 25 ಮಾರ್ಕ್ಸ್ಗಳು ಇರ್ತವೆ ಗೆಳೆಯರೆ. ಎಷ್ಟು? 25 ಮಾರ್ಕ್ಸ್ಗಳು ಈ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಇರ್ತದೆ. ಇನ್ನು ಎರಡನೇದಾಗಿ ಯಾವುದಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿ. ಈ ಒಂದು ಸಬ್ಜೆಕ್ಟ್ಗೆ 25 ಪ್ರಶ್ನೆಗಳು ಇರ್ತವೆ ಗೆಳೆಯರೆ. ಇದಕ್ಕೂ ಕೂಡ 25 ಪ್ರಶ್ನೆಗಳು ಇರ್ತವೆ. ಇನ್ನು ನೆಕ್ಸ್ಟ್ ಯಾವುದು ಇರ್ತದಪ್ಪ ಅಂತಂದರೆ ಜನರಲ್ ಇಂಗ್ಲೀಷ್. ಈ ಜನರಲ್ ಇಂಗ್ಲೀಷ್ಗೆ 12 ಪ್ರಶ್ನೆಗಳು ಇರ್ತವೆ ಗೆಳೆಯರೆ. ಒಟ್ಟು 12 ಪ್ರಶ್ನೆಗಳು ಈ ಒಂದು ವಿಷಯಕ್ಕೆ ಇರ್ತವೆ. ದೆನ್ ಕಂಪ್ಯೂಟರ್ ಸಾಕ್ಷರತೆ, ಕಂಪ್ಯೂಟರ್ ನಾಲೇಜ್, ಈ ಒಂದು ವಿಷಯಕ್ಕೆ ಒಟ್ಟು 13 ಪ್ರಶ್ನೆಗಳು ಬರ್ತವೆ ಗೆಳೆಯರೆ. ಇನ್ನು ಲಾಸ್ಟ್ ಒನ್ ಯಾವುದಾಗಿರ್ತದಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿ. ಈ ಮೆಂಟಲ್ ಎಬಿಲಿಟಿಗೆ 25 ಪ್ರಶ್ನೆಗಳು ಇರ್ತವೆ ಗೆಳೆಯರೆ. ಹಾಗಾಗಿ ಇಲ್ಲೇ ಒಟ್ಟು 100 ಪ್ರಶ್ನೆಗಳು ಇರ್ತವೆ. ಇನ್ನು ಪೇಪರ್ 2 ನಿರ್ದಿಷ್ಟ ಪತ್ರಿಕೆಯ ಒಂದು ವಿಷಯವನ್ನು ನೋಡಬೇಕಾದ್ರೆ ಏನಿರ್ತದೆ ಅಂತಂದರೆ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಮಾತ್ರ ಈ ಒಂದು ಎರಡನೇ ಪತ್ರಿಕೆಯಲ್ಲಿ ಇರ್ತದೆ ಗೆಳೆಯರೆ. ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳು ಇದರಲ್ಲಿ ಬರಬಹುದು. ಇನ್ನು ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇಲ್ಲೇ ಕೇಳಲಾಗ್ತದೆ ಗೆಳೆಯರೆ. ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ, ಯಾವ ಶಾಸ್ತ್ರಕ್ಕೆ? ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರೋದು ಉಂಟಾಗಿರ್ತದೆ ಗೆಳೆಯರೆ. ಈ HSTR ರಿಕ್ವೈರ್ಮೆಂಟ್ ಬಗ್ಗೆ ಕೆಲವರಿಗೆ ಬಹಳಷ್ಟು ಪ್ರಶ್ನೆಗಳು ಇವೆ ಗೆಳೆಯರೆ. ಹಾಗಾದರೆ ಪ್ರಮುಖವಾದಂತಹ ಎಲ್ಲರ ಪ್ರಶ್ನೆಗಳು ಏನಾಗಿದೆ ಅನ್ನೋದನ್ನು ನಾವು ಒಮ್ಮೆ ಗಮನಿಸೋಣ. ಈ ಬಾರಿ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಕಡ್ಡಾಯವೇನು ಅನ್ನೋದು ಒಂದು ಪ್ರಶ್ನೆ. ಈ ಬಾರಿ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಕಡ್ಡಾಯವೇನು? ಸ್ನಾತಕೋತ್ತರ ಅಂತಂದರೆ MA ಪದವಿ ಬೇಕಾ ಅನ್ನೋ ಒಂದು ಪ್ರಶ್ನೆ ಇಲ್ಲೇ ಉಂಟಾಗ್ತದೆ. ಹಾಗಾದರೆ ನಾವಿಲ್ಲಿ ನೋಡಬೇಕಾದ್ರೆ 2015ರಲ್ಲಿನ ನೇಮಕಾತಿಯಲ್ಲಿ PG ಕಡ್ಡಾಯವಿರಲಿಲ್ಲ. ಹಾಗೆ 2016ರಲ್ಲಿನ ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ಕೂಡ ಕಡ್ಡಾಯ ಇರುವುದಿಲ್ಲ. ಒಂದು ವೇಳೆ ಇದೇ ನಿಯಮಗಳನ್ನು ಇಟ್ಟುಕೊಂಡು ಅಧಿಸೂಚನೆ ಹೊರಡಿಸಿದರೆ ಸ್ನಾತಕೋತ್ತರ ಪದವಿ PG MA ಇದು ಅವಶ್ಯಕತೆ ಇರೋದಿಲ್ಲ. ಏನಾದರೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಹೊಸ ನಿಯಮಾವಳಿಗಳನ್ನು ರೂಪಿಸಿದರೆ ಅಂತಹ ಸಂದರ್ಭದಲ್ಲಿ ಮಾತ್ರ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತದೆ ಗೆಳೆಯರೆ. ದೆನ್ ಇನ್ನೊಂದು ಪ್ರಶ್ನೆ ಇಲ್ಲಿ ಬಂದಿದೆ ಗೆಳೆಯರೆ. ಏನಪ್ಪ ಅಂತಂದರೆ ಶಿಕ್ಷಕ ಅರ್ಹತಾ ಪರೀಕ್ಷೆ TET ಅಥವಾ CET ಕಡ್ಡಾಯವೇನು ಅನ್ನೋದು. ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್, ಇವು ಕಡ್ಡಾಯವಾಗಿ ಪಾಸ್ ಆಗಿರಬೇಕಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ ಗೆಳೆಯರೆ.
ಹಾಗಾದರೆ ಪ್ರೌಢಶಾಲಾ ನೇಮಕಾತಿಗೆ ಈ ಬಾರಿ ಶಿಕ್ಷಕ ಅರ್ಹತಾ ಪರೀಕ್ಷೆ TET ಅಥವಾ CTET ಕಡ್ಡಾಯ ಇರುವುದಿಲ್ಲ. ಕಾರಣ ಅಂಥ ಪರೀಕ್ಷೆಯನ್ನು ಇದುವರೆಗೂ ಕೂಡ ನಡೆಸಿರುವುದಿಲ್ಲ ಅಂತ ನಾವು ಇಲ್ಲೇ ಹೇಳ್ಬೋದು ಗೆಳೆಯರೆ. ಹಾಗಾದರೆ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಒಂದು ವಿಷಯಕ್ಕೆ ಬಂದುಬಿಡೋಣ. HSTR ಸಿಲೆಬಸ್ ಏನು ಅಂತ ಹೇಳಿ, HSTR ಸಿಲೆಬಸ್ ಪೇಪರ್ 1 ಏನಿದೆ ಅನ್ನೋದನ್ನು ನಾವೀಗ ನೋಡ್ಕೊಂಡು ಬಂದುಬಿಡೋಣ. ಮೊದಲಿಗೆ ಏನಿದೆಪ್ಪ ಅಂತಂದರೆ ಇಲ್ಲೇ ನೋಡ್ಕೊಳ್ಳಿ. ಸಿಲೆಬಸ್ ಫಾರ್ 8 to 10th ಹೈಸ್ಕೂಲ್ ಟೀಚರ್ಸ್ ರಿಕ್ವೈರ್ಮೆಂಟ್ ಪೇಪರ್ 1 ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಈ ಜನರಲ್ ನಾಲೆಜ್ ಅನ್ನೋ ಸಬ್ಜೆಕ್ಟ್ನಲ್ಲಿ ಏನೇನು ವಿಷಯ ಬರ್ತದೆ ಅನ್ನೋದನ್ನು ನಾವು ನೋಡ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ಹಾಗಾದರೆ ಏನೇನು ಬರ್ತದೆ? ಮೊದಲನೇದಾಗಿ ಏನು ಬರ್ತದಪ್ಪ ಅಂತಂದರೆ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅನ್ನೋ ವಿಷಯ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಇಂಪಾರ್ಟೆಂಟ್ ಇನ್ವೆಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಅಂತ ವಿಷಯ ಬರ್ತದೆ. ಇನ್ನು ನೆಕ್ಸ್ಟ್ ಯಾವುದು ಬರ್ತದಪ್ಪ ಅಂತಂದರೆ ಇಲ್ಲಿ ಬೇಸಿಕ್ ಸೈನ್ಸ್ ಸೈಂಟಿಫಿಕ್ ಫೆನೋಮೆನಾ ಬರ್ತದೆ ಗೆಳೆಯರೆ. ದೆನ್ ಮತ್ತು 4th ಪಾಯಿಂಟ್ ಯಾವುದು ಬರ್ತದಪ್ಪ ಅಂತಂದರೆ ಹೈಜೀನ್ ಆ್ಯಂಡ್ ಫಿಸಿಯಾಲಜಿ ಹ್ಯೂಮನ್ ಅಂತ ಬರ್ತದೆ ಗೆಳೆಯರೆ. ದೆನ್ 5th ಪಾಯಿಂಟ್ ಏನು ಬರ್ತದಪ್ಪ ಅಂತಂದರೆ ಕ್ರೊನಾಲಜಿ ಆಫ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಬರ್ತದೆ ಗೆಳೆಯರೆ. ಹಾಗಾದರೆ 6th ಪಾಯಿಂಟ್ ಏನು ಬರ್ತದಪ್ಪ ಅಂತಂದರೆ ಗ್ಲಿಪ್ಸಮ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಜಿಯೋಗ್ರಫಿಕಲ್ ಟರ್ಮ್ಸ್ ಬೇಸಿಕ್ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸ್ಪೋರ್ಟ್ಸ್ ಬಗ್ಗೆ ಬರ್ತದೆ. ಇಂಟರ್ನ್ಯಾಷನಲ್ ಆಗಿರ್ಬೋದು ಮತ್ತು ನ್ಯಾಷನಲ್ ಫಿಗರ್ಸ್ ಆಗಿರ್ಬೋದು, ಈ ಸ್ಪೋರ್ಟ್ಸ್ ವಿಷಯ ಬರ್ತದೆ. ಇನ್ನು ನೆಕ್ಸ್ಟ್ 9th ಪಾಯಿಂಟ್ ಏನು ಬರ್ತದಪ್ಪ ಅಂತಂದರೆ ಅವಾರ್ಡ್ಸ್, ಹಾನರ್ಸ್ ಆ್ಯಂಡ್ ಪ್ರೈಜಸ್ಗಳು ಬರ್ತವೆ ಗೆಳೆಯರೆ. ಇನ್ನು 10th ಪಾಯಿಂಟ್ ಏನು ಬರ್ತದಪ್ಪ ಅಂತಂದರೆ ಮೊದಲು ನೋಡ್ಕೊಳ್ಳೋಣ ಇದನ್ನು ನೋಡ್ರಿ. 10th ಪಾಯಿಂಟ್ ಏನು ಬರ್ತದಪ್ಪ ಅಂತಂದರೆ ಇಂಡಿಯನ್ ಕಲ್ಚರ್, ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್, ಫಿಸಿಕಲ್ ಜಿಯೋಗ್ರಫಿ, ಪಾಪ್ಯುಲೇಷನ್, ಲಿಟರಸಿ, ನ್ಯಾಚುರಲ್ ರೀಜನ್ಸ್, ದೆನ್ ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸ್, ನಾನ್ ಫುಡ್ ಕ್ರಾಪ್ಸ್, ಮೇಜರ್ ಇಂಡಸ್ಟ್ರೀಸ್, ಪ್ರಾಜೆಕ್ಟ್ಸ್, ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಆರ್ಟಿಸ್ಟ್ ಆಫ್ ರಿಕಗ್ನಿಷನ್, classical awards for various achievements, then national policy on education, then constitution of India, major items, union government and state government, cabinet, Indian leaders of international and national recognition, ಇವೆಲ್ಲವೂ ಕೂಡ ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಯಾವ ಪಾಯಿಂಟ್ ಬರ್ತದಪ್ಪ ಅಂತಂದರೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಬರ್ತವೆ. ಇಂಡಿಯಾಸ್ ಫಾರಿನ್ ರಿಲೇಷನ್ಸ್ ಬಗ್ಗೆ ನಾವು ಇಲ್ಲಿ ಸ್ಟಡಿಯನ್ನು ಮಾಡಬೇಕಾಗ್ತದೆ ಗೆಳೆಯರೆ. ಇನ್ನು ಲಾಸ್ಟ್ ಪಾಯಿಂಟ್ ಯಾವುದು ಬರ್ತದಪ್ಪ ಅಂತಂದರೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಕೂಡ ಇಲ್ಲೇ ಬರ್ತದೆ. ಒಟ್ಟು 12 ಪಾಯಿಂಟ್ಗಳನ್ನು ಇಲ್ಲಿ ಇಡಲಾಗಿದೆ. ಈ ಎಲ್ಲ 12 ಪಾಯಿಂಟ್ಗಳನ್ನು ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗಬೇಕು ದೆನ್ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಎಜುಕೇಷನ್ ಸೈಕಾಲಜಿ ಬರ್ತದೆ ಗೆಳೆಯರೆ. ನೋಡೋಣ ಇದನ್ನು. ಹಾಗಾದರೆ ಈ ಎಜುಕೇಷನ್ ಸೈಕಾಲಜಿ ಒಂದು ಸಬ್ಜೆಕ್ಟಲ್ಲಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ಸಬ್ಜೆಕ್ಟಲ್ಲಿ ಭಾಳಷ್ಟು ವಿಷಯಗಳು ಬರೋದರಿಂದ ನೀವೇನು ಮಾಡಿ ಅಪ್ಪ ಅಂತಂದರೆ ಎಲ್ಲವನ್ನು ಹೇಳ್ಕೊತ ಹೋದರೆ ತುಂಬ ವಿಡಿಯೋ ಲಾಂಗ್ ಆಗ್ತದೆ ಟೈಮ್ ಆಗಿ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ನೀವು ನೋಟ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆಮೇಲೆ ನಂತರದಲ್ಲಿ ನೀವು ಸ್ಟಡಿ ಆದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀತಿ ಬರ್ತದೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತದೆ. ಅದನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ನೋಟ್ ಆದರೂ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ ಅಂತ ಹೇಳ್ತೀನಿ ಗೆಳೆಯರೆ. ಎಜುಕೇಷನ್ ಸೈಕಾಲಜಿ 8 to 10th ಸಿಲೆಬಸ್ನಲ್ಲಿ ಬರುವಂತಹ ಒಟ್ಟಾರೆ ಏನಪ್ಪ ಅಂತಂದರೆ ಇದು ಸಿಲೆಬಸ್ ಆಗಿದೆ ಗೆಳೆಯರೆ. ಇನ್ನು ಇದೇ ಗೆಳೆಯರೆ. ಹಾಗಾದರೆ ನೋಡ್ಕೊಳ್ಳಿ ಏನೇನು ಬರ್ತದೆ ಅಂತ ಈಗಲೇ ಚೆನ್ನಾಗಿ ದಯವಿಟ್ಟು ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ ಗೆಳೆಯರೆ. ಇಲ್ಲಪ್ಪ ಅಂತಂದರೆ ನೋಟ್ ಆದರೂ ಮಾಡ್ಕೊಳ್ಳಿ, ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದಿಷ್ಟು ಎಲ್ಲ ಸೈಕಾಲಜಿ ಸಬ್ಜೆಕ್ಟ್ ಆಗಿತ್ತು ಗೆಳೆಯರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಬರ್ತದೆ ಗೆಳೆಯರೆ. ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಏನೇನು ಬರ್ತದೆ ಅದು ಜನರಲ್ ಇಂಗ್ಲೀಷ್ ಸಿಲೆಬಸ್ ಫಾರ್ ಕ್ಲಾಸ್ 8 to 10th. ಹಾಗಾದರೆ ಜನರಲ್ ಇಂಗ್ಲೀಷ್ನಲ್ಲಿ ಏನೇನು ಬರ್ತದೆ ಅಂತಂದರೆ ಮೊದಲನೇದಾಗಿ
ಪಾರ್ಟ್ಸ್ ಆಫ್ ಸ್ಪೀಚ್ ವಿಷಯ ಬರ್ತದೆ ಗೆಳೆಯರೆ. ಪಾರ್ಟ್ಸ್ ಆಫ್ ಸ್ಪೀಚ್ ವಿಷಯ ಬರ್ತದೆ. ಇನ್ನು ನೆಕ್ಸ್ಟ್ ವರ್ಬ್ಸ್ ಬರ್ತದೆ ಗೆಳೆಯರೆ. ಇವೆಲ್ಲ ಪಾಯಿಂಟ್ಸ್ಗಳು ಕವರ್ ಆಗ್ತವೆ ಅದರಲ್ಲಿ ವರ್ಬ್ಸಲ್ಲಿ, ಅದನ್ನೆಲ್ಲವನ್ನು ನೀವು ಸ್ಟಡಿ ಮಾಡಲೇಬೇಕು. ದೆನ್ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಇಲ್ಲೇ ಆರ್ಟಿಕಲ್ ಅನ್ನೋ ಸಬ್ಜೆಕ್ಟ್ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಕಲೋಕೇಶನ್ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಪ್ರೊನೌನ್ಸಿಯೇಷನ್ಸ್ಗಳು ಕೂಡ ಬರ್ತದೆ ಗೆಳೆಯರೆ ಇಲ್ಲಿ. ಮತ್ತು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಇಲ್ಲಿ ಟೈಪ್ಸ್ ಆಫ್ ಸಿಂಟ್ಯಾಕ್ಸ್ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದರೆ ಕೊಹೆಸಿವ್ ಡಿವೈಸ್, ಡೈರೆಕ್ಟ್ ಕೊಹೆಸಿವ್ ಅಂತ ಬರ್ತದೆ ಅಂತ ನೋಡಿ ಗೆಳೆಯರೆ. ಇದನ್ನು ಕೂಡ ಸ್ಟಡಿ ಮಾಡಿ. ಮತ್ತು ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಫಿಗರ್ಸ್ ಆಫ್ ಸ್ಪೀಚ್ ಬರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್ಸ್ ಬಗ್ಗೆ ಬರ್ತದೆ. ಇದರಲ್ಲಿ ಈ ಎಲ್ಲ ವಿಷಯಗಳು ಕೂಡ ಕವರ್ ಆಗ್ತದೆ. ಇವುಗಳನ್ನು ಕೂಡ ನೀವು ನೋಡ್ಕೋಬೇಕಾಗ್ತದೆ ಗೆಳೆಯರೆ. ಮತ್ತು ನೆಕ್ಸ್ಟ್ ಏನು ಬರ್ತದೆ ಅಂತಂದರೆ ಇಲ್ಲಿ ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್ ಇದು ಕೂಡ ಬರ್ತದೆ. ದೆನ್ ಪಂಕ್ಚುಯೇಷನ್ ಮಾರ್ಕ್ಸ್ ಕೂಡ ಬರ್ತದೆ. ದೆನ್ ನೆಕ್ಸ್ಟ್ ಎರರ್ ಲೊಕೇಶನ್ ಆ್ಯಂಡ್ ಕರೆಕ್ಷನ್ ಬರ್ತದೆ. ದೆನ್ ಐಡಮ್ಸ್ ಆ್ಯಂಡ್ ಫ್ರೇಸಸ್, ಐಡಮ್ಸ್ ಆ್ಯಂಡ್ ಫ್ರೆಷಸ್ ವಿಷಯ ಕೂಡ ಬರ್ತದೆ. ದೆನ್ ಕ್ಲಾಸಸ್ ಟೈಪ್ಸ್ ಕೂಡ ಬರ್ತದೆ ಗೆಳೆಯರೆ. ಇವೆಲ್ಲವೂ ಕೂಡ ಏನಾಗಿತ್ತಪ್ಪ ಅಂತಂದರೆ ಇಲ್ಲೇ ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಇಲ್ಲೇ ಮಾಹಿತಿ ಆಗಿತ್ತು ಅಂತ ನಮಗೆ ಗೊತ್ತಾಗ್ತದೆ ಗೆಳೆಯರೆ. ಕಂಪ್ಯೂಟರ್ ನಾಲೆಜ್ನಲ್ಲಿ ಏನೇನು ಬರ್ತದೆಪ್ಪ ಅಂತಂದರೆ ಇಲ್ಲೇ ಮುಖ್ಯವಾಗಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅನ್ನೋ ಲೆಸನಲ್ಲಿ ಏನೇನು ಸಬ್ಜೆಕ್ಟ್ ಕವರ್ ಆಗ್ತದೆ ಅನ್ನೋದು ಮುಖ್ಯ. ಯಾಕಂತಂದರೆ ಇಲ್ಲೇ ಭಾಳಷ್ಟು ವಿಷಯಗಳು ಬರ್ತವೆ ಗೆಳೆಯರೆ. ಏನೇನು ಬರ್ತವೆ ಇಲ್ಲೇ ವಾಟ್ ಈಸ್ ಕಂಪ್ಯೂಟರ್, ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್, ಬೇಸಿಕ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್, computer memory and memory devices, then computer hardware and software types and different brands, then types of computer, ಇವೆಲ್ಲವೂ ಕೂಡ ಇದರಲ್ಲಿ ಕವರ್ ಆಗ್ತದೆ ಗೆಳೆಯರೆ. ಇನ್ನು ಎರಡನೇ ಲೆಸನ್ನಲ್ಲಿ ಏನೇನು ವಿಷಯ ಬರ್ತದೆ ಅವೆಲ್ಲವನ್ನು ಹೇಳ್ಕೊತ ಹೋಗಲ್ಲ, ಜಸ್ಟ್ ಲೆಸನ್ ಹೆಸರನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ. ನಿಮಗೆ ಬೇಕಾದರೆ ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲೇ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಒಂದು ಸೆಕೆಂಡ್ ಲೆಸನ್ ಬರ್ತದೆ. ನಿಮಗೆ ಬೇಕಾದರೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಬೋದು ಅಂತ. ದೆನ್ ಮೂರನೇ ಲೆಸನ್ ಯಾವುದಪ್ಪ ಅಂತಂದರೆ ಇಲ್ಲೇ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಬರ್ತದೆ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಮೂರನೇ ಲೆಸನ್ ಬರ್ತದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲೇ ಇಂಟರ್ನೆಟ್ ಅಪ್ಲಿಕೇಶನ್ ಬಗ್ಗೆ ಲೆಸನ್ ಬರ್ತದೆ ಗೆಳೆಯರೆ. ಮತ್ತು ಇದನ್ನು ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನುಡಿ ಸಾಫ್ಟ್ವೇರ್, ಇದು ಕೂಡ ಕೇಳಲಾಗ್ತದೆ ಗೆಳೆಯರೆ. ಹಾಗಾದರೆ ಈ ಜನರಲ್ ಮೆಂಟಲ್ ಎಬಿಲಿಟಿನಲ್ಲಿ ಏನು ಬರ್ತದೆ, ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ ನೋಡಿ. ಹಾಗಾದರೆ ಇದರಲ್ಲಿ ಸಿರೀಸ್ ಕಾಂಪ್ಲೇಷನ್ ಬರ್ತದೆ. ದೆನ್ ಕೋಡಿಂಗ್ ಡಿಕೋಡಿಂಗ್ ಬರ್ತದೆ. ದೆನ್ ಬ್ಲಡ್ ರಿಲೇಷನ್ಸ್ ಬಗ್ಗೆ ಬರ್ತದೆ ಗೆಳೆಯರೆ. ದೆನ್ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಬರ್ತದೆ ಗೆಳೆಯರೆ. ಇವು ಎಲ್ಲವೂ ಕೂಡ ಬರ್ತದೆ. ಅಷ್ಟೇ ಅಲ್ಲದೆ ಇನ್ನು ಇದರಲ್ಲಿ ಕೆಲವೊಂದಿಷ್ಟು ವಿಷಯಗಳು ಅದಾವೆ ಗೆಳೆಯರೆ. ಹಾಗಾದರೆ ಅವು ಯಾವ್ಯಾವುದು ಅದಾವು ಅನ್ನೋದನ್ನು ನೋಡ್ಕೊಳ್ಳಿ. ಲಾಜಿಕಲ್ ಡಯಾಗ್ರಾಮ್ಸ್ ಇದೆ. ದೆನ್ ನೆಕ್ಸ್ಟ್ ಅಲ್ಫಾಬೆಟ್ ಟೆಸ್ಟ್ ಇದೆ ಗೆಳೆಯರೆ. ಅರ್ಥಮೆಟಿಕ್ ಆಪರೇಷನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಆಪರೇಷನ್ ಮತ್ತು ಅರ್ಥಮೆಟಿಕ್ ರೀಸನ್ಸ್, ಇವು ಕೂಡ ವಿಷಯಗಳು ಆಗಿವೆ ಗೆಳೆಯರೆ. ಇನ್ನು ಏನಿದೆ ಈ ಲೆಸನ್ನಲ್ಲಿ ಈ ಒಂದು ವಿಷಯದಲ್ಲಿ ಸಬ್ಜೆಕ್ಟಲ್ಲಿ ಅಪ್ಪ ಅಂತಂದರೆ ಇಲ್ಲಿ ಇನ್ನೂ ಇದೆ ಗೆಳೆಯರೆ. ಇಲ್ಲಿ ಏನಪ್ಪ ಅಂತಂದರೆ ಸ್ಪೇಷಲ್ ವಿಜುವಲೈಸೇಷನ್ ಇದೆ. ಅಷ್ಟೇ ಅಲ್ಲದೆ ಐಡೆಂಟಿಫೈಯಿಂಗ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಇದೆ. ದೆನ್ ಅನಾಲಜಿ ಇದೆ. 12th ಪಾಯಿಂಟ್ ಏನಿದೆಪ್ಪ ಅಂತಂದರೆ ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್ ಬರ್ತದೆ ಗೆಳೆಯರೆ. ಇನ್ನು ಲಾಸ್ಟ್ ಪಾಯಿಂಟ್ ಲಾಜಿಕಲ್ ರೀಸನಿಂಗ್, ಇದು ಕೂಡ ಬರ್ತದೆ. ಇವೆಲ್ಲವೂ ಕೂಡ ವಿಷಯ ನಮಗೆ ಒಟ್ಟಾರೆ ಪೇಪರ್ 1ರಲ್ಲಿ ಬರುವಂತಹ ಒಟ್ಟು ವಿಷಯಗಳು ಆಗಿವೆ ಗೆಳೆಯರೆ.
ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾನೆ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ, ಮತ್ತು ಈ ಒಂದು ಸಿಲೆಬಸ್ ಪ್ರಕಾರ ನಿಮಗೆ ವಿಡಿಯೋ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.